ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಾಜ್ವೀರ್ ಅಕಾಡೆಮಿ. ಇವತ್ತಿನ ವಿಡಿಯೋ ಒಳಗೆ ನೀವು ಕಲಿತೀರಿ ಜಾಬ್ ಇಂಟರ್ವ್ಯೂ ಒಳಗಡೆ ಬ್ಯಾಕ್ಲಾಗ್ ಮತ್ತು ಗ್ಯಾಪ್ ಇಯರನ್ನು ಯಾವ ಥರ ಎಕ್ಸ್ಪ್ಲೇನ್ ಮಾಡೋದು ಅಂತ ಹೇಳಿ. ಇಮ್ಯಾಜಿನ್ ಮಾಡ್ರಿ, ನೀವು ಬೆಂಗಳೂರು ಒಳಗಡೆ ಒಂದು ದೊಡ್ಡ MNC ಕಂಪನಿ ಒಳಗೆ ಇಂಟರ್ವ್ಯೂ ಕೊಡಾಕತ್ತಿದ್ದೀರಿ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಸ್ಮೂತ್. ನಿಮ್ಮ ಇಂಟ್ರೋ ಚೆನ್ನಾಗಿ ಹೇಳಿದಿರಿ, ಸಬ್ಜೆಕ್ಟ್ಸ್ಗಳನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಿರಿ, ಟೆಕ್ನಿಕಲ್ ಕ್ವಶನ್ಸ್ಗೂ ಕೂಡ ಚೆನ್ನಾಗಿ ಆನ್ಸರ್ ಮಾಡಿದಿರಿ. ದೆನ್ ಇಂಟರ್ವ್ಯೂವರ್ ಲುಕ್ಸ್ ಅಟ್ ಯುವರ್ ರೆಸ್ಯೂಮೆ ಆ್ಯಂಡ್ ಸೇಸ್, ಐ ಸಿ ದೇರ್ ಇಸ್ ಅ ಗ್ಯಾಪ್, ಕುಡ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ಮಿ ದಿಸ್. ದಟ್ಸ್ ಆಲ್. ನೀವೇನಾದರೂ ಈ ಕ್ವಶನ್ಗೆ ಪ್ರಿಪೇರ್ ಆಗಿಲ್ಲ ಅಂತಂದ್ರೆ ನಿಮ್ಮ ಮೈಂಡ್ ಕಂಪ್ಲೀಟ್ ಆಗಿ ಬ್ಲ್ಯಾಂಕ್ ಆಗಿಬಿಡ್ತೈತಿ. ಬಹಳಷ್ಟು ಜನ ಫ್ರೆಶರ್ಸ್ ಜೊತೆ ಈ ಪ್ರಾಬ್ಲಮ್ ಆಗೇ ಆಗ್ತೈತಿ. ಮೇ ಬಿ ಅವರ ಬ್ಯಾಂಕಿಂಗ್ ಎಕ್ಸಾಮ್ ಕಟ್ಟಿರ್ಬೋದ, ಮೇ ಬಿ ಅವರಿಗೆ ಫ್ಯಾಮಿಲಿ ಒಳಗೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದ, ಮೇ ಬಿ ಯಾವುದೋ ಒಂದು ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗಿರ್ಬೋದ, ನೀಟ್ ಕೊಟ್ಟಿರ್ಬೋದ, JEE ಪ್ರಿಪರೇಷನ್ ಮಾಡಿರ್ಬೋದು. ವೇರಿಯಸ್ ರೀಸನ್ಸ್ ಇರ್ತಾವ. ಈ ಥರ ವೇರಿಯಸ್ ರೀಸನ್ಸ್ಗೋಸ್ಕರ ಅವರ ಗ್ಯಾಪ್ ಅನ್ನ ಮಾಡಿರ್ತಾರೆ. ಬಟ್ ಆ ಸಿಚುವೇಶನ್ ಒಳಗಡೆ ಸಡನ್ ಆಗಿ ಕೇಳಿದ ತಕ್ಷಣ ಅವ್ರಿಗೊಂದು ಫಿಯರ್ ಇರ್ತೈತಿ. ಏನಂತಂದ್ರೆ, ನಾ ಇಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ನಿ ಅಂತಂದ್ರೆ ಇವ್ರು ನನಗೆ ಜಾಬ್ ಕೊಡಲಿಲ್ಲ ಅಂದ್ರೆ ಏನು ಮಾಡೋದು ಅಂತ ಹೇಳಿ. ಲೆಟ್ಸ್ ರಿಮೂವ್ ದಟ್ ಫಿಯರ್ ಕಂಪ್ಲೀಟ್ಲಿ ಟುಡೇ. ಈ ವಿಡಿಯೋ ಮುಗಿಯೋಷ್ಟ್ರೊಳಗಡೆ ನಾನು ನಿಮ್ಗೆ ಎಕ್ಸಾಕ್ಟ್ ಆಗಿ ಹೇಳ್ಕೊಡ್ತೇನೆ ನೀವು ಗ್ಯಾಪ್ ಇಯರ್ ಅನ್ನ ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಜಾಬ್ ಇಂಟರ್ವ್ಯೂ ಒಳಗಡೆ ಅಂತೇಳಿ. ವಿಡಿಯೋನ ಎಂಡ್ವರೆಗೂ ನೋಡ್ರಿ, ಯಾವುದೋ ಪಾರ್ಟನ್ನ ಮಿಸ್ ಮಾಡಬೇಡ್ರಿ. But who am I to give a guidance on this question? Hi, my name is Raj and I have 10 plus years of experience. In the past, I have worked with multiple big MNCs and I know how these interviews works. So I am the right person to answer you these questions and help you remove that fear. So without wasting any more time, let's get into this video. ಫಸ್ಟ್ ಥಿಂಗ್ ಫಸ್ಟ್, ಈ ಕ್ವಶನ್ ಅನ್ನ ಯಾವ ಕಾರಣಕ್ಕೆ ಕೇಳಿದಾರೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಅದನ್ನ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಆನ್ಸರ್ ಬಹಳ ಈಸಿಯಾಗಿ ಬಂದ್ಬಿಡ್ತೈತಿ. ಸಿ, ಲೆಟ್ ಮಿ ಕ್ಲಾರಿಫೈ ವಿತ್ ದಿಸ್. ಇಂಟರ್ವ್ಯೂವರ್ ಈ ಕ್ವಶನ್ ಕೇಳಬೇಕಾದ್ರೆ ಅವ್ರು ನಿಮ್ಮನ್ನ ಪನಿಷ್ ಮಾಡಕತ್ತಿಲ್ಲ. ದೇ ಡೋಂಟ್ ವಾಂಟ್ ಟು ಪುಟ್ ಯು ಡೌನ್. ಅವ್ರದ್ದು ಒಂದೇ ಇಂಟೆನ್ಷನ್ ಏನಿರ್ತೈತಿ, ನೀವು ಆ ಗ್ಯಾಪ್ ಇಯರ್ ಒಳಗಡೆ ಏನು ಮಾಡಾಕತ್ತಿದ್ರಿ, ನೀವೇನಾದರೂ ಕಲೀಲಿಕ್ಕತ್ತಿದ್ರಿ ಅಥವಾ ನೀವು ಟೈಮ್ ಸ್ಪೆಂಡ್ ಮಾಡಾಕತ್ತಿದ್ರಿ, ವಾಟ್ ವಾಸ್ ದಟ್ ಎಕ್ಸಾಕ್ಟ್ ರೀಸನ್, ಅದು ಅವರಿಗೆ ಬೇಕಾಗಿರ್ತೈತಿ. ನೀವು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ಬೇಕು. ನೋ ನೀಡ್ ಟು ಲೈ. ಇಫ್ ಯು ಹ್ಯಾವ್ ಟೇಕನ್ 1 year ಆಫ್ ಗ್ಯಾಪ್ ಟು ಜಸ್ಟ್ ಎಂಜಾಯ್ ಯುವರ್ ಲೈಫ್, ದಟ್ ಈಸ್ ಕಂಪ್ಲೀಟ್ಲಿ ಫೈನ್. ಯು ಕ್ಯಾನ್ ಟೆಲ್ ದಟ್ ಇನ್ ದ ಇಂಟರ್ವ್ಯೂ. ಓಕೆ, ಅದನ್ನು ನೀವು ಇಂಟರ್ವ್ಯೂ ಒಳಗಡೆ ಹೇಳ್ಬೋದು. ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಈ ಕ್ವಶನ್ ಅನ್ನು ಕೇಳಿದಾಗ ನೀವು ಇದಕ್ಕೆ 3 ಪಾರ್ಟ್ ಒಳಗಡೆ ಆನ್ಸರ್ ಮಾಡಬೇಕು. ಇಟ್ ಈಸ್ ವೆರಿ ಈಸಿ. ಲಿಸನ್ ಟು ಮೀ ವೆರಿ ಕೇರ್ಫುಲಿ ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಸಾಲ್ವ್ ಯು ಲಾಟ್ ಆಫ್ ಟ್ರಬಲ್. ಓಕೆ, ಸೊ ಫಸ್ಟ್ ಥಿಂಗ್ ಫಸ್ಟ್, ನಿಮ್ಗೆ ಈ ಕ್ವಶನ್ ಕೇಳಿದಾಗ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು. ನಿಮ್ಮ ಗ್ಯಾಪ್ ಇಯರ್ ಇತ್ತಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು. ದಟ್ ಈಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಅದಕ್ಕೆ ಒಂದು ರೀಸನ್ ಅನ್ನ ಕೊಡ್ಬೇಕು. ಶಾರ್ಟ್ ಆಗಿ ಕೊಡ್ಬೇಕು. ಡೋಂಟ್ ಎಕ್ಸ್ಪ್ಲೇನ್, ಓವರ್ ಎಕ್ಸ್ಪ್ಲೇನ್ ಮಾಡಬೇಡ್ರಿ. ಡೋಂಟ್ ಓವರ್ ಎಕ್ಸ್ಪ್ಲೇನ್. ಜಸ್ಟ್ ಶಾರ್ಟ್ ಆಗಿ ಒಂದು ರೀಸನ್ ಅನ್ನ ಕೊಡ್ರಿ. ಮ್ಯಾಕ್ಸ್ ಟು ಮ್ಯಾಕ್ಸ್ 1 to 2 ಸೆಂಟೆನ್ಸ್ ಒಳಗಡೆ. ಫೈನಲಿ ನೀವು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಅನ್ನ ಕೊಡ್ಬೇಕು. ನೀವು ಇವಾಗ ಕೆಲಸ ಮಾಡಕ್ಕೆ ರೆಡಿ ಆಗಿದ್ದೀರಿ. So these all 3 things you have to mention in your answer. That's it. Let's look at the real life example. Okay, let me read this example first. Yes, I did have one backlog in my 3rd semester. I take full responsibility for it. During that time, I was dealing with personal family situation, but I cleared the backlog in my next attempt. Since then, I have stayed focused on building my technical skills. I am fully prepared now and I am excited to bring my best to your organization. ನೋಟಿಸ್ ಮಾಡ್ರಿ, ಈ ಎಕ್ಸಾಂಪಲ್ ಒಳಗೆ ನಾ ಮೇಲ್ಗಡೆ ಏನು 3 ಪಾರ್ಟ್ ಅನ್ನ ಕೊಟ್ಟಿದ್ದಲ್ಲ, 3 ಪಾಯಿಂಟ್ಸ್ ಅನ್ನ ಹೇಳಿದ್ದಲ್ಲ, ಅದಿಲ್ಲಿ ಕ್ಲಿಯರ್ ಆಗಿ ನಾವು ಇನ್ಕ್ಲೂಡ್ ಮಾಡಿದ್ದೇವೆ. ಫಸ್ಟ್ ಸೆಂಟೆನ್ಸ್ ಒಳಗಡೆ, ಇಲ್ಲಿ ಈ ಫಸ್ಟ್ ಸೆಂಟೆನ್ಸ್ ಒಳಗಡೆ, ಎಸ್ ಐ ಡಿಡ್ ಹ್ಯಾವ್ 1 ಬ್ಯಾಕ್ಲಾಗ್ ಇನ್ ಮೈ 3rd ಸೆಮಿಸ್ಟರ್, ಐ ಟೇಕ್ ಫುಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ಇಟ್. ಇದು ಅಕೌಂಟೇಬಲ್ ಅಥವಾ ಅಕ್ಸೆಪ್ಟ್ ಮಾಡೋದು. ಹೌದು, ನಂದು ಗ್ಯಾಪ್ ಇತ್ತು ಅಂತ ಹೇಳಿ ಅಕ್ಸೆಪ್ಟ್ ಮಾಡಿದೆ ನಾ ಇಲ್ಲಿ. ನೆಕ್ಸ್ಟ್ ನಾ ಏನು ಹೇಳಿದೆ, ಡ್ಯೂರಿಂಗ್ ದಟ್ ಟೈಮ್ ಐ ವಾಸ್ ಡೀಲಿಂಗ್ ವಿತ್ ಪರ್ಸನಲ್ ಫ್ಯಾಮಿಲಿ ಸಿಚುವೇಶನ್ ಬಟ್ ಐ ಕ್ಲಿಯರ್ ದ ಬ್ಯಾಕ್ಲಾಗ್ ಇನ್ ಮೈ ವೆರಿ ನೆಕ್ಸ್ಟ್ ಅಟೆಂಪ್ಟ್. ಸಿನ್ಸ್ ದೆನ್ ಐ ಹ್ಯಾವ್ ಸ್ಟೇಡ್ ಫೋಕಸ್ಡ್ ಆನ್ ಬಿಲ್ಡಿಂಗ್ ಮೈ ಟೆಕ್ನಿಕಲ್ ಸ್ಕಿಲ್ಸ್. ಇದೇನಾಯ್ತಲ್ಲ, ನಾನು ರೀಸನ್ ಅನ್ನು ಕೊಟ್ಟೆ ಎದಕ್ಕೆ ನಂದು ಗ್ಯಾಪ್ ಇತ್ತು ಅಂತೇಳಿ. ಥರ್ಡ್, ಫೈನಲಿ ಐ ಆಮ್ ಫುಲ್ಲಿ ಪ್ರಿಪೇರ್ಡ್ ನೌ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಟು ಬ್ರಿಂಗ್ ಮೈ ಬೆಸ್ಟ್ ಟು ದ ಆರ್ಗನೈಸೇಷನ್. ಇಲ್ಲಿ ನಾ ಅವ್ರಿಗೆ ಕಾನ್ಫಿಡೆನ್ಸ್ ಅನ್ನು ಕೊಟ್ಟೆ ದಟ್ ಐ ಆಮ್ ನೌ ಕಂಪ್ಲೀಟ್ಲಿ ರೆಡಿ, ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್, ಐ ಆಮ್ ರೆಡಿ ಟು ವರ್ಕ್ ವಿತ್ ಯು ಗೈಸ್. ಸೊ ಈ ಥರ ನೀವು ನಿಮ್ಮ ಆನ್ಸರನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ನಾನು ನಿಮ್ಗೆ ಮಲ್ಟಿಪಲ್ ಎಕ್ಸಾಂಪಲ್ಸ್ ಅನ್ನು PDF ನೋಟ್ಸ್ ಒಳಗಡೆ ಕೊಟ್ಟಿದ್ದೇನೆ ಮತ್ತು ಮಲ್ಟಿಪಲ್ ಟೆಂಪ್ಲೇಟ್ಸ್ ಅನ್ನು ಕೂಡ ಕೊಟ್ಟಿದ್ದೇನೆ.
ಹೋಗಿ ಡೌನ್ಲೋಡ್ ಮಾಡ್ಕೊಡ್ರಿ. ಇಟ್ ಈಸ್ ವೆರಿ ಯೂಸ್ಫುಲ್ ಡಾಕ್ಯುಮೆಂಟ್ ನೀವೇನಾದರೂ ಫ್ರೆಶರ್ ಆಗಿದ್ರಿ ಅಂತಂದ್ರೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಒಳಗಡೆ ವ್ಯಾಲ್ಯೂ ಸಿಕ್ತು ಅಂತ ಅನ್ಕೊಂತೇನೆ. ವಿಡಿಯೋನ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ನಿಮ್ಗೇನಾದರೂ ಡೈಲಿ ಅಪ್ಡೇಟ್ಸ್ ಬೇಕಾಗಿತ್ತು ಜಾಬ್ ರಿಲೇಟೆಡ್ ಅಂತಂದ್ರೆ, ಇಂಟರ್ವ್ಯೂ ಪ್ರಿಪರೇಷನ್ ಡೈಲಿ ಅಪ್ಡೇಟ್ ಬೇಕಾಗಿತ್ತು ಅಂತಂದ್ರೆ ನಮ್ಮ ವಾಟ್ಸಪ್ ಚಾನಲನ್ನು ಜಾಯ್ನ್ ಆಗಿರಿ. ನಿಮ್ಗೆ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಸಿಗ್ತೈತಿ ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಹೋಗಿ ನೀವು ಇಲ್ಲಿ ಕೂಡ ಸ್ಕ್ಯಾನ್ ಮಾಡಿ ಜಾಯ್ನ್ ಆಗ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ನಮ್ಮ ಚಾನಲ್ ಒಳಗೆ ನಿಮ್ಗೆ ಇಂಟರ್ವ್ಯೂ ರಿಲೇಟೆಡ್ ವೇರಿಯಸ್ ಟಾಪಿಕ್ಸ್ ಸಿಗ್ತಾವ ಮತ್ತು ಎಲ್ಲ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಸೊ ದ್ಯಾಟ್ ನಮ್ಮ ನೆಕ್ಸ್ಟ್ ವಿಡಿಯೋ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ ಇಂಟರ್ವ್ಯೂ ಟಾಪಿಕ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಪ್ರಾಕ್ಟಿಸಿಂಗ್. ಬಾಯ್.